ನಮ್ಮ ಸಂಡೂರಿನ ಜಾಗ ಕೂಡ ಪಾಂಡವರು ಬಂದರು. ಓಕೆ. ಭೀಮನ ಕಥೆ ಹೆಸರು ರೂಪೋದರ. ಭೀಮನ ಕಥೆ ಹೆಸರು ರೂಪೋದರ. ಓಕೆ ಓಕೆ. ಇನ್ನೂ ಒಂದು ಅಂಕಮ್ಮಾಳ ಅಂತ ಉಂಟು. ಹಾ, ಪಾಂಡವರ ಬಾವಿ ಅಂತ ಉಂಟು. ಹೌದಾ? ಹೌದು. ಓಕೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಂದಿರತಕ್ಕಂತ ಜಾಗ ಏನಂದ್ರೆ, ಈಗ ನಮ್ಮ ಸಂಡೂರಿಗೆ ಪ್ರಮುಖವಾಗಿ 5 ಪಂಚತೀರ್ಥಗಳಿವೆ. ಎಲ್ಲರೂ ಹೇಳೋದು 9 ಅಂತ ಹೇಳ್ತಾರೆ, ಬಟ್ ಪ್ರಮುಖವಾಗಿ ನಮ್ಮ ಸಂಡೂರಿಗೆ ರಿಲೇಟೆಡ್ ಆಗಿರೋದು 5 ಪಂಚತೀರ್ಥಗಳು. ಅದರಲ್ಲಿ ಈಗ ನಾವು ಒಂದು ಮುಖ್ಯವಾದ ಭೀಮತೀರ್ಥ, ಕರೆಕ್ಟ್ ಅಣ್ಣ? ಭೀಮತೀರ್ಥಕ್ಕೆ ನಾವು ಈಗ ಬಂದಿದ್ದೀವಿ. ಈ ಭೀಮತೀರ್ಥದ ವಿಶೇಷತೆ ಏನಂತ ಅದನ್ನ ತಿಳ್ಕೊಳ್ಳೋಣ, ಈ ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಜಾಗದ್ದು ನಾವು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೋಣ. ಹಾಗೂ ನಿಮಗೇನಾದ್ರೂ ಇನ್ನ 5 ಪಂಚತೀರ್ಥಗಳು ಯಾವ್ದು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ನಮ್ಮ ಎಕ್ಸ್ಪೀರಿಯನ್ಸ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಭೀಮತೀರ್ಥ ಬಗ್ಗೆ ತಿಳ್ಕೊಳ್ಳೋಣ. ಅಣ್ಣ, ಈಗ ನಾವು ಬಂದಿರೋದು ಭೀಮತೀರ್ಥ, ಹೌದಲ್ಲ ಅಣ್ಣ? ಈ ಜಾಗದ್ದು ವಿಶೇಷತೆ ಬಗ್ಗೆ ನೀನು ಹೇಳ್ತಾ ಹೋಗ್ಬೇಕು. ಎಲ್ಲ ತಿಳ್ಕೊಂಡ್ರೆ ಈಗ ಅದೇ ಈ ದ್ವಾಪರ ಯುಗದಲ್ಲಿ ಪಾಂಡವರೇನು ವನವಾಸ. ಓಕೆ. ವನವಾಸ ಆಮೇಲೆ ಅಜ್ಞಾತವಾಸ ಅಂತ ಒಂದು ಬರ್ತದೆ. ಅಜ್ಞಾತವಾಸ. ಹೌದು. ಅಜ್ಞಾತವಾಸ ಅವ್ರು ಯಾರಿಗ್ ಕಣ್ಣಿಗೆ ಬೀಳ್ಬಾರ್ದು. ಯಾರಿಗ್ ಕಣ್ಣಿಗೆ ಬಿದ್ರು ಇವ್ರು ಪಾಂಡವ್ರ ಅಂತ ಗೊತ್ತಾಗ್ತದೆ. ಓಕೆ. ಏನ್ ಮಾಡ್ಬೇಕು, ಅವರೆಲ್ಲ ಇಡೀ ನಮ್ಮ ಭಾರತ ದೇಶ ಎಲ್ಲ ಸುತ್ತಾಕ್ತಾರ ಅವ್ರು. ಈಗ ಅವರು ಗೊತ್ತಾಗ್ಬಿಟ್ರೆ ಮತ್ತೆ 14 ವರ್ಷ ಅವ್ರು ಮತ್ತೆ ವನವಾಸ ಮಾಡ್ತಾರೆ. ಅಂದ್ರೆ ಈಗ 13 ವರ್ಷ ಆಗಿರುತ್ತೆ. ಈಗ 13ನೇ ವರ್ಷಕ್ಕ ನನಗೆ ಗೊತ್ತಾಗ್ಬಿಡ್ತಾರೆ ಪಾಂಡವ್ರ, ಮತ್ತೆ ಅಲ್ಲಿ ಮತ್ತೆ 14 ವರ್ಷ ಅವ್ರು ವನವಾಸ ಮಾಡ್ಬೇಕು. ಆ ರೂಲ್ಸ್ ಇರುತ್ತೆ ಅವ್ರು. ಓಕೆ. ಅದಕ್ಕೋಸ್ಕರ ಅವರು ಕಾಡ್ ಮೇಡೆಲ್ಲ ಸುತ್ತಾರೆ, ಇಡೀ ಭಾರತ ದೇಶ ಎಲ್ಲ ಸುತ್ತಾರೆ ಅವ್ರು. ಅದ್ರಲ್ಲಿ ಈ ಪ್ಲೇಸ್ ಕೂಡ ಒಂದು ಇಲ್ಲಿ ಕೂಡ ಬಂದಿದ್ರು ಪಾಂಡವರು. ನಮ್ಮ ಸಂಡೂರಿನ ಜಾಗ ಕೂಡ ಪಾಂಡವರು ಬಂದ್ರು. ಓಕೆ. ಇನ್ನೂ ಒಂದು ಅಂಕಮ್ಮಾಳ ಅಂತ ಒಂದು, ಅಲ್ಲಿ ಪಾಂಡವರ ಬಾವಿ ಅಂತ ಒಂದು. ಹೌದಣ್ಣ? ಹೌದು. ಓಕೆ. ಪಾಂಡವರ ಬಾವಿ ಅಂತ ಇದೆ. ಓಕೆ. ಅಲ್ಲಿ ಯಾರಿಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ಇವತ್ತಿಗೂ ನೀರ್ ಬರ್ತಾವ ಅಲ್ಲಿ, ಜನ ನೀರ್ ಕುಡಿತಾರ. ಹೌದು. ಪಾಂಡವರ ಬಾವಿ ಅಂತ ಇದೆ ಅಲ್ಲಿ. ಗೊತ್ತಿಲ್ಲ. ಆಮೇಲೆ ಇಲ್ಲಿ ಬಂದಾಗ ಕಾಡಲ್ಲ, ಕಾಡಿನಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಭೀಮನ ಗದೆ ಕೇಳಿರ್ತೀವಿ. ಭೀಮ ಹೊಡೆದ್ರೆ ಗುಡ್ಡ ಕೋಟೆ ಕೊತ್ತಲೆ ಬೀಳ್ತಾವ ಅಂತ ಹೇಳ್ತಿದ್ವಿ. ಹೌದಾ? ಹೌದು. ಭೀಮನ ಗದೆ ಹೆಸರು ರೂಪೋದರ. ಭೀಮನ ಗದೆ ಹೆಸರು ರೂಪೋದರ. ಓಕೆ. ಆ ಗದೆಯಿಂದ ಇಲ್ಲಿ ನೀರಿಂದ ಅವರಿಗೆ ಪ್ರಾಬ್ಲಮ್ ಆಗುತ್ತೆ, ನೀರಿನ ಕುಡಿಯೋ ನೀರು ಬೇಕು. ಅದಕ್ಕೋಸ್ಕರ ರೂಪೋದರನ್ ಭೀಮನ ಗದೆಯಿಂದ ಬಂಡೆನ ಹೊಡೆದು ನೀರು ಕುಸ್ತಾನೆ. ಎಲ್ಲಿ? ಇಲ್ಲೇ. ಓಕೆ. ಇಲ್ಲಿ ಭೀಮ ಗದೆಯಿಂದ ಹೊಡೆದು ನೀರು ಈ ಪ್ಲೇಸ್ ದ್ವಾಪರ ಯುಗದಿಂದ ಈಗಿನ ಕಾಲದವರೆಗೂ ಇದು ಗದೆಯಿಂದ ಹೊಡೆದು ಓಪನ್ ಮಾಡಿ ನೀರ್ನ ತರಿಸಿರ್ತಕ್ಕಂಥ ಜಾಗ ಇದು ಭೀಮತೀರ್ಥ. ನಾವೀಗ ಅದೇ ನಾವು ಹೇಳ್ದಂಗೆ ಫಸ್ಟ್ ಬಂದಿರೋದು ಭೀಮತೀರ್ಥ. ಓಕೆ. ಔಷಧಿ ಗುಣಗಳನ್ನೆಲ್ಲ ಹೊಂದಿದೆ. ಹೆಂಗಣ? ಈ ಬೆಟ್ಟ ಗುಡ್ಡಗಳಿಂದ ಬರ್ತಕ್ಕಂಥ ನೀರಲ್ಲಿ ಶೇಖರಣೆ ಆಗ್ತದೆ. ಗಿಡ ಮರಗಳು ಇರ್ತಕ್ಕಂಥ ಬೇರ್ನಿನ ನೀರೆಲ್ಲ ಬಂದು ಶೇಖರಣೆ ಆಗುತ್ತೆ. ಇದು ಔಷಧಿ ಗುಣಗಳನ್ನ ಹೊಂದಿದೆ. ಇದನ್ನ ಆಮೇಲೆ ಮಹರ್ಷಿಗಳು ಕೂಡ ಇದನ್ನ ಮಾಡೋದು. ಇದರಲ್ಲಿ ಔಷಧಿ ಗುಣಗಳಿದೆ. ಇದನ್ನ ಜನಗಳು ಉಪಯೋಗ ಮಾಡಿದ್ರೆ ಚರ್ಮ ರೋಗ ನಿವಾರಣೆ ಆಗುತ್ತೆ. ಓಕೆ. ಅದನ್ನ ಹೇಳಿದೆ. ಅಂದ್ರೆ ಇದು ಮುಖ್ಯವಾಗಿ ನೀನ್ ಹೇಳ್ದಂಗೆ ಆಯುರ್ವೇದಿಕ್ ಗುಣಗಳು ಈ ನೀರಿನಲ್ಲಿ ಇರುತ್ತೆ. ಯಾಕಂದ್ರೆ ಇಲ್ಲಿ ನಮ್ ಸುತ್ತ ಗುಡ್ಡ ಕಾಡು ಪ್ರದೇಶ ಆದ್ರಿಂದ ಈ ಗುಡ್ಡ ಕಾಡಿನಲ್ಲಿ ಆಯುರ್ವೇದಿಕ್ ಮರಗಳು ಜಾಸ್ತಿ ಇರ್ತವೆ. ಆ ನೀರೆಲ್ಲ ಆ ಮರಗಳು ಬೇರೆ ಮುಖಾಂತರ ಹರಿದು ಬಂದಾಗ ಅದು ಆಯುರ್ವೇದಿಕ್ ಗುಣಗಳು ನೀರಿನಲ್ಲಿ ಇದ್ದೇ ಇರುತ್ತೆ. ಸೊ ಆಮೇಲೆ ಇದನ್ನ ಕೇಳ್ತಕ್ಕಂತ ರಾಷ್ಟ್ರಕೂಟರಾಗಿರ್ಬೋದು, ಚಾಳುಕ್ಯರಾಗಿರ್ಬೋದು, ಅವರೆಲ್ಲ ಬಂದಿಲ್ಲ ಆಮೇಲೆ ಸ್ವಲ್ಪ ಇದು ಮಾಡಿ ಆಮೇಲೆ ಈ ನವಗ್ರಹ ಮಾಡಿದ್ರೆ ಈ ಶಿವನ ವಿಗ್ರಹ ತೋರ್ಸಕ್ಕ, ಶಿವನ ವಿಗ್ರಹ ತೋರ್ಸ. ಆಮೇಲೆ ಈ ಭೀಮ ವಾಯುಪುತ್ರ ಅಂತ ಹೇಳ್ತಾರೆ. ವಾಯುವಿನ ಹೊರದಿಂದ ಹುಟ್ಟಿರ್ತಕ್ಕಂಥ ಭೀಮ. ಆಮೇಲೆ ಹನುಮಂತನು ವಾಯುಪುತ್ರ. ವಾಯುವಿನ ಹೊರದಿಂದ ಹುಟ್ಟಿರ್ತಕ್ಕಂಥ ವಾಯುಪುತ್ರ. ಅದಕ್ಕೋಸ್ಕರ ಇಲ್ಲಿ ಹನುಮನ್ ವಿಗ್ರಹ ನೋಡ್ಬ. ಅದೇ ನಾನು ಕೇಳ್ಬೇಕಂತ. ಈಗ ನೀನು ಭೀಮ ಅಂದಿ, ಪಾಂಡವರು ಅಂದಿ, ಬಟ್ ಇಲ್ಲಿ ಆಂಜನೇಯಂದು ಗುಡಿ ಯಾಕೆ
ಶ್ರೀಕೃಷ್ಣ ಭೀಮನಿಗೆ ಏನ್ ಹೇಳಿರ್ತಾನೆ, ನೀನ್ ಆದಷ್ಟು ಆಂಜನೇಯನ ಪೂಜೆ ಮಾಡು. ಭೀಮಗೆ ಕೃಷ್ಣ ಹೌದು. ಹೇಳಿದ್ರು. Okay. ಆಂಜನೇಯನ ಪೂಜೆ ಮಾಡಿದ್ರೆ ನಿನಗೆ ಹ್ಮ್. ಅವ್ನ ಯಾಕಂದ್ರೆ ಬಲವಂತ ಆಂಜನೇಯ. ಹನುಮಂತ ಇದ್ದ ಕಡೆ ಸೋಲಿಲ್ಲ. ಹನುಮಂತ ಹೌದು, ನನ್ನ ಇದ್ರಾಗ ಅರ್ಜುನಂದು ಹಾ. ಆಂಜನೇಯನ ರಥದ ಮೇಲೆ. ಹೌದು. ಹಾ. ಹನುಮಂತನ ಪೂಜೆ ಮಾಡು. ಹನುಮಂತನ ಕಾರಣ ಇದೆ. Okay. ಅಂದ್ರೆ ಆಂಜನೇಯ ಎಲ್ಲಿ ಇರ್ತಾನೆ ಅಲ್ಲಿ ಗೆಲುವು ಖಚಿತ. ಆಂಜನೇಯ ಇದ್ದಾನಂದ್ರೆ ನಮ್ಮ ಯೂಟ್ಯೂಬ್ ಕೂಡ ಗೆಲುವು ಖಚಿತ. ಒಳ್ಳೇದಾಗ್ತದೆ. ಈಗ ನನ್ನ ಚಾನಲ್ ತೆಗ್ದಿರೋ ಉದ್ದೇಶನೇ ಅದ. ಈಗ ಸಾಕಷ್ಟು ನನಗೂ ಗೊತ್ತಿಲ್ಲ, ಹಂಗೆ ನನ್ನಂಗೆ ಬಹಳ ಜನ ಇರ್ತಾರೆ, ಅವ್ರಿಗೂ ಗೊತ್ತಿಲ್ಲ. ಈಗ ನೀನ್ ಹೇಳ್ದಣ ಅಂಕುಂಗಳ್ಳೆ ಒಂದ್ ಬಾವಿ ಇದೆ, ಅದು ಪಾಂಡವರ ಬಾವಿ, ಅದು ಗೊತ್ತಿದ್ದಿಲ್ಲ. ಈಗ ನಮ್ ಚಾನಲ್ ಮುಖಾಂತರ ಅದೆಲ್ಲ ಗೊತ್ತಾಗ ಅದು ಉದ್ದೇಶ, ನಮ್ದು ಅದೇ ಉದ್ದೇಶ, ನಮ್ ಚಾನಲ್ ಉದ್ದೇಶ ಕೂಡ ಹಂಗೆ ನಮ್ ವೀಕ್ಷಕರು ನಮ್ಗೆ ಏನ್ ಇರ್ತಾರಲ್ಲ ಸಬ್ಸ್ಕ್ರೈಬ್ ಆಗ್ಬೇಕು ಅವ್ರು. ಆದ್ರೆ ಈಗ ಸುತ್ತಮುತ್ತಲು ಯಾವ್ಯಾವ ನನಗೆ ಹೆಂಗ್ ಗೊತ್ತಿಲ್ಲ, ಅವ್ರಿಗೆ ಕೂಡ ಗೊತ್ತಿರಲ್ಲ. ನಮ್ ಚಾನಲ್ ಮುಖಾಂತರ ಅವೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡೋಣ. ಆ ಎಕ್ಸ್ಪೀರಿಯನ್ಸ್ ನಮಗಾಗುತ್ತೆ, ನಮ್ ಮುಖಾಂತರ ಆ ಎಕ್ಸ್ಪೀರಿಯನ್ಸ್ ನ ಜನಕ್ಕೆ ಹೇಳ್ಬೋದು. ಅದೇ ಈಗ ಇದಕ್ ಬಂದ್ರಣ, ಇಲ್ಲಿ ನೀನ್ ಹೇಳ್ದಂಗೆ ಭೀಮಾ ಇದರಿಂದ ಗದೆಯಿಂದ ಹೊಡೆದಿರೋದು. ಸೊ ಹಂಗಾಗಿ ಇಲ್ಲಿ ಗದೆನ ಚಿತ್ರ ಹಾಕಿದ್ದಾರೆ ಇಲ್ಲಿ. ಇಲ್ಲಿ ಈ ತುಂಬಿ ಇದ್ ಮಾಡಿದ್ರೆ ಇಲ್ಲಿ ಆಮೇಲೆ ಜನ ಕೈ ಕಾಲು ತೊಳೆಯೋದು ಅದು ಮಾಡಬಾರ್ದು. ಮಾಡ್ಬಾರ್ದಂದ್ರೆ ಇಲ್ಲಿ ಸ್ವಲ್ಪ ಕೇಳದಕ್ಕಂತ ಪೈಪ್ ಲೈನ್ ಕೊಟ್ಟು ಅಲ್ಲಿ ಕೆಳಗಡೆ ನೀರ್ ಬರೋ ತರ ಮಾಡ್ತಾರೆ. ಅಲ್ಲಿ ಏನಾದ್ರು ಕೈ ಕಾಲು ಮಕ್ಕ ತೊಳ್ಕೊಬೋದು. ಓಕೆ, ಅಂದ್ರೆ ಅಣ್ಣ ಇದು ಯಾರು ಏನೋ ನೋಡ ಮಾಡಬಾರ್ದು, ಕ್ಲೀನ್ ಇಟ್ಕೊಂಬೋದು. ಆದ್ರೂ ಕಸ ಎಲ್ಲ ಹಾಕಿ ಪ್ಲಾಸ್ಟಿಕ್ ಹಾಕಿ. ಒಂದ್ ಸೆಕೆಂಡ್. ಆಮೇಲೆ ಏನದು ಬಾಳೆ ಚಿಪ್ಪೆ ಎಲ್ಲ ಹಾಕಿದಾರೆ. ಇದು ಆದಷ್ಟು ಅದೇ ಈಗ ಬುದ್ಧಿಜೀವಿ ಅಂದ್ರೆ ಯಾರಂತ ಮನುಷ್ಯ, ಪ್ರಾಣಿಗಳೇ ಎಷ್ಟೋ ನೀಟ್. ಈಗ ಬುದ್ಧಿಜೀವಿಯಾಗಿ ನಾವೇ ಗಲೀಜ್ ಮಾಡಿದ್ವಿ, ಎಲ್ಲ ನಶಿಸ್ಬೋದು. ದ್ವಾಪರ ಯುಗದಿಂದ ಬಂದೈತಂದ್ರೆ ಈಗ ನಾವು ಪ್ಲಾಸ್ಟಿಕ್ ಹಾಕಿ ಹಾಳು ಮಾಡ್ಬಾರ್ದು. ಕುಡಿರಿ ಕುಡಿರಿ, ಏನ್ ತೊಂದ್ರೆ. ಈ ನೀರ್ ಮುಂದೆ ಯಾಕೆ ಫಿಲ್ಟರ್ ನೀರ್ ಕೂಡ ಏನು ಎಲ್ಲ ಆಲ್ಮೋಸ್ಟ್ ಎಲ್ಲ ಫಿಲ್ಟರ್ಡ್ ಆಗಿ ಬಂದಿರ್ತಕ್ಕಂಥ ನೀರಿದು. ಇಲ್ಲಿ 565 ದಿನ ನೀರು. ಹೌದು, 265 ದ್ವಾಪರ ಯುಗದಿಂದಾನೆ ಐತೆ ಅಂದ್ರೆ ಈಗಿಂದ ನೀರು. ಹೌದು. ಮತ್ತೆ ಇದು ಇಷ್ಟೇ ಫುಲ್ ಆಗುತ್ತೆ. ಫುಲ್ ಆಗುತ್ತೆ. ಫುಲ್ ಆದ್ಮೇಲೆ ಅಲ್ಲಿ ನೀರ್ ಬಿಟ್ಟು ಇನ್ನು ಸ್ವಲ್ಪ ಖಾಲಿ ಮಾಡ್ತಾರೆ. ಓವರ್ಫ್ಲೋ ಹಾಕ್ಬಿಟ್ರೆ ಅಲ್ಲಿ ಬಿಡ್ತಾರೆ. ಇವ್ರು ಮಾಡಿಟ್ಟಿರೋದು ಯಾರು ಚಾಳುಕ್ಯರ ರಾಶಿಗಳು, ಒಬ್ಬೊಬ್ರದ್ದು ಒಂದೊಂದು ರಾಶಿ ಇರ್ತದೆ. ಆ ರಾಶಿಗಳು ಆಲ್ಮೋಸ್ಟ್ ಎಲ್ಲ ಒಂದು 7 ರಾಶಿ ಇದಾವೆ. ಇನ್ನು ಉಳಿದಿದ್ದು ಹೊಡೆದಾಕಿದ್ರು. ದುಷ್ಕರ್ಮಿಗಳು ಇರ್ತಾರಲ್ಲ, ಹೊಡೆದಾಕಿದ್ರೆ. ಆಮೇಲೆ ಪಾಂಡವರು ವಿಗ್ರಹಗಳು ಕೂಡ ಇತ್ತು ಇಲ್ಲಿ. ಪಾಂಡವ್ರ ವಿಗ್ರಹ. ಹೌದು, ಅಂದ್ರೆ ಬಂದಾಗ ಅವ್ರ ನೆನಪಿಗೆ ಅಂತ ಹೇಳಿ ಪಾಂಡವ್ರದ್ದು ವಿಗ್ರಹ ಇದ್ದು. ಅವನು ಕೂಡ ಇಲ್ಲ, ಇದು ನಾವ್ ನೋಡಿದಾಗ ಇದ್ದು ಈಗಿಲ್ಲ. ಬಂದ್ ನೋಡ್ರಿ ಫಸ್ಟ್. ಹೌದು, ನೋಡಿ ಅವಾಗಿತ್ತು, ಇದ್ದು ಈಗ ಅವಾಗ ಕಾಣ್ತಾ ಇಲ್ಲ, ಎಲ್ಲ ನಶಿಸಿ ಹೋಗಿದೆ. ಹಾಳು ಮಾಡ್ಬಿಟ್ರು. ಆದಷ್ಟು ನಾವು ಅದನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೇಕು. ಇವಾಗಿಂದ ಹೌದೌದು, ಉಳಿಸ್ಕೊಂಡು ಹೋಗ್ಬೇಕು. ಆಮೇಲೆ ಈ ಆಂಜನೇಯನ ಪಾದ ಅಂತ ಹೇಳ್ತಾರೆ. ಆಂಜನೇಯನ ಪಾದಕೆಗಳು ಇದು ಆಂಜನೇಯ ಪಾದ. ಹೌದು, ಇಲ್ಲಿ ಆತ ಇಲ್ಲಿ ಬಂದು ನಿಲ್ಲಿಸಿ ಅದ್ರ ಹೊರಗಡೆ ಸ್ಥಾಪನೆ ಆಗಿರುತ್ತೆ. ನಮಸ್ಕಾರ ಮಾಡಿ ಅದು ವಿಪಾಯಿಗೆ ಹೋಗೋದು. ಆಂಜನೇಯನ ಮುಖಾಂತರ ನಮ್ಮ ಚಾನಲ್ ಕೆಲವು ಬರ್ಬೋದು.